ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಡಗೇರ ತಾಲೂಕಿನ ಬೂದಿನಹಾಳ ಗ್ರಾಮದ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ನೀಡುವ ಆಹಾರ ಪದಾರ್ಥದಲ್ಲಿ ಹುಳ ಕಂಡು ಬಂದಿದ್ದು, ಸಿಬ್ಬಂದಿಗಳು ಇದೇ ಆಹಾರ ಪದಾರ್ಥಗಳನ್ನು ಬಳಸಿಕೊಂಡು ಅಡುಗೆ ಮಾಡುತ್ತಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕ್ಷೇಮ ಅಭಿವೃದ್ಧಿ ಸಂಸ್ಥಾಪಕರು ಅಧ್ಯಕ್ಷರಾಗಿರುವ ಹಯ್ಯಾಳಪ್ಪ ಹಚ್ಚಿಕೇರಿ ಆರೋಪಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಇದಲ್ಲದೆ ಗರ್ಭಿಣಿಯರಿಗೂ ನೀಡುವ ಆಹಾರ ಪದಾರ್ಥಗಳು ಕೂಡ ಕಳಪೆ ಮಟ್ಟದಿಂದ ಕೂಡಿದ್ದು, ಈ ಸೌಲಭ್ಯ ಒದಗಿಸಬೇಕಾದ ಅಂಗನವಾಡಿ ಕೇಂದ್ರದ ಸಿಬ್ಬಂದಿಗಳು ಎಲ್ಲಾ ಸಾರ್ವಜನಿಕರಿಗೆ ನೀಡುವ ಕೆಲಸ ಮಾಡುತ್ತಿಲ್ಲ. ಬಂದ ಆಹಾರ ಧಾನ್ಯಗಳನ್ನು ತಮ್ಮ ಮನೆಗೆ ಕೊಂಡೊಯ್ಯುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಲ್ಲ ಇದ್ರೇ ತೆಗೆದಿಟ್ಟಿವಿ ನಾವು. ಅಲ್ಲಿ ತೋರ್ಸೋಣ. ಅದು ಯಾವ ಊರ್ಲೇಶ ತಂದ ಫೋನ್ ಮಾಡ್ರಿ. ಯಾವ ಪಾಕೆಟ್ ಇಲ್ಲೇಶ ತಂದ ಚಿಂಚೋಳಿ ತಂದ ನೋಡ್ರಿ. ಯಾಕೆ ಇಲ್ಲಿ ಸಿಗಲ್ಲ ಸರ್ಕಾರ ಹೊತ್ತಿನ ಕಳ್ಸಲ್ಲ ಇದು ಹಾಲಿನ ಪ್ಯಾಕೆಟ್ ಇಲ್ಲ ನೋಡ್ರಿ. ಈಗ ಕಡ ತೆಂಗಿ ಅಂತ ಹೇಳ್ತಾರೆ. ನಮ್ಮೂರು ಸಾಲ ಇದೆ ಅದ್ರಲ್ಲಿ ಪ್ರಾಥಮಿಕ ಶಾಲೆ ಅದು 3 ಜನ ಅಂತ ಇದೆ. ಇದೊಂದು ರಾಗಿ ಇಟ್ಟು ಇದೊಂದು ಬೇರೆ ಸಾಲಾಗ ನಮ್ಮ ಶಾಲೆಗೆ ಬಂದಿಲ್ಲ ಅಂತೇಳಿ ಕಡಸೋಣ. ಇವೆರಡು ಮಾಸ್ಟರ್ ಶಾಲೆಗೆ ಸಂಬಂಧ ಈ ಥರ ಮಾಡಿದ್ರೆ ಹೆಂಗೆ ಮಕ್ಕಳಿಗೆ ಸರ್? ಮಳೆಗಾಲ ಇಲ್ಲ ಸರ್. ನೀವು ಹಂಗನ ಹೇಳಿ ಕುತ್ಕೊಂಡು ಮಾಡ್ರಿ. ಮಳೆ ಇಲ್ಲ, ಮಳೆ ಇಲ್ಲ. ಈಗ ಬಂದ್ರೆ ಈಗ 5 ವರ್ಷ ಮಳೆ ಬಂದ್ರೆ ನೋಡ್ರಿ ಎಲ್ಲಿ ಲೀಕ್ ಆಗಿಲ್ಲ. ಸ್ವಚ್ಛ ಅಲ್ಲ ನೀವು ಹೊಸ ಮಾಡ್ತೀನಿ ಅಂತೀರಿ. ಅದೆಲ್ಲ ಇದ್ದದ್ದು ಏನದು ಹುಳ ಅಂತ ಕಾಣಿಸ್ತದಲ್ಲ, ತೆಗಿಸ್ಬೇಕು, ಚೇಂಜ್ ಮಾಡಬೇಕು, ಜಾಗನ ಚೇಂಜ್ ಮಾಡ್ಕೋಬೇಕು, ನೋಡ್ಕೋಬೇಕು ನೀವು. ಬೇಡಿಕೆ ಕ್ಷೇತ್ರದ ಮಕ್ಕಳು ಬರ್ತಾರೆ. ಈ ಫುಡ್ ಅವ್ರು ಸರಿಯಾಗಿ ಕ್ಲೀನ್ ಮಾಡಿ ನೀಟಾಗಿ ಕೊಡ್ಬೇಕು ಅಷ್ಟೇ, ಮತ್ತೇನಿಲ್ಲ. ಇವ್ರೇ ಅಮ್ಮ ಇಲ್ಲಿವರೆಗೆ ಅಂಗನವಾಡಿ ನೀಡ್ತದ, ಮಕ್ಕಳು ಕೂಡ ಬರ್ತಾರೆ, ಏನು ತೊಂದರೆ ಇಲ್ಲ. ನೀವು ಇಬ್ಬರು ಸೇರಿ ಬಂದ ತಕ್ಷಣ ನೋಡ್ಬೇಕು, ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ಕ್ಲೀನ್ ಮಾಡ್ಕೋಬೇಕು, ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಸರಿಯಾಗಿ ಇಟ್ಕೊಳ್ಬೇಕು. ಇಂಪಾರ್ಟೆಂಟ್ ಅದ. ನಾವು ಬರೀ ಒಂದು 4 ಅಕ್ಷರ ಕಲಿಸಿ ಮನೆಗೆ ಓದಿನ ಅಂತಂದ್ರೆ ನಡೆಯಲ್ಲ. ಕಲಿಸಿ ಹೋಗೋದು ಅಷ್ಟೇ ಅಂಗನವಾಡಿ ಟೀಚರ್ ನೌಕರಿ ಅಲ್ಲ, ಹೌದಾ? ಹೆಲ್ಪರ್ ಕಲಿಸ್ಬೇಕು. ಪ್ರತಿ ವಾರ ಅದೇ ನಾನು ಇವತ್ತು ಹೇಳಿಲ್ಲ. ಪ್ರತಿ ವಾರ ಶನಿವಾರ ಏನ್ ಮಾಡ್ರಿ, ನೀವು ಎಲ್ಲ ಚೆಕ್ ಮಾಡ್ಬೇಕು. ಶನಿವಾರ ಎಲ್ಲ ಸ್ವಚ್ಛ ಮಾಡ್ಬೇಕು. ಆ ಹುಳ ಆಗಲಿ ಆಗದೆ ಇರಲಿ ಎಲ್ಲ ಕ್ಲೀನ್ ಆಗಿ ತೆಗೆದು ರವಾ ಅಕ್ಕಿ ಇವೇ ಇಂಪಾರ್ಟೆಂಟ್. ನಾವು ಕೊಡೋದು ಇವೆಲ್ಲ ಮೀನು ಕಾಯಿ ಕೊಡ್ತೀವಿ. ಉಳಿದೆಲ್ಲ ಪೌಡರ್ ಅದ, ಹೌದಾ? ಪೌಡರ್ ಪ್ಯಾಕೆಟ್ ಆಗಿರುತ್ತೆ, ಅದನ್ನು ಚೆಕ್ ಮಾಡ್ಬೇಕು. ನೋಡೋಕೆ ಹಾಕಬೇಕು, ಸುಮ್ಮನೆ ಹಾಕೋದಲ್ಲ, ಹೌದಾ? ಅದನ್ನು ಬಾಳು ಆಗೋ ಸಂಭವ ಇರ್ತದ. ಯಾಕಂದ್ರೆ ಈಗ 1 ತಿಂಗಳು ಪೂರ ಹೋಗ್ತಾ ಇಟ್ಟರು ಜಲ್ದಿ ಆಗ್ತಾವ. ಹಿಟ್ಟು ಚೆಕ್ ಮಾಡಬೇಕು, ಅಕ್ಕಿ ಚೆಕ್ ಮಾಡಬೇಕು, ರವಾ ಚೆಕ್ ಮಾಡಬೇಕು, ಆಮೇಲೆ ಮೊಟ್ಟೆಗಳು ಚೆಕ್ ಮಾಡಬೇಕು. ಅರ್ಥಾಯ್ತಾ? ನೀವು ಕೊಡುವಾಗ ಚೆಕ್ ಮಾಡಬೇಕು, ತೊಗೊಳ್ಳುವಾಗ ಚೆಕ್ ಮಾಡಬೇಕು. ಆಮೇಲೆ ಪ್ರತಿ ವಾರ ಶನಿವಾರ ದಿವಸ ಯಾವುದೇ ಕಾರಣಕ್ಕೂ ಎಲ್ಲ ಫುಡ್ಡನ್ನು ಚೀರೆಲ್ಲ ಬಿಚ್ಚಿ ಅದು ಪ್ಯಾಕ್ ಆಗಿ ಬಂದ ತಕ್ಷಣ ಹಂಗೆ ಬಿಟ್ಬಿಡೋದಲ್ಲ. ಹಂಗೆ ಬಿಟ್ಟು ಹುಳ ಆಗ್ತಾವ. ಮತ್ತೆ ನೀವು ಹಂಗೆ ಬಿಟ್ಟರೆ ಆ 1 ಹುಳ 2 ಹುಳ ಆದವು ಅಂತ ಪೂರ ಇಡೀ ಹುಳನೇ ಆಗ್ತಾವೆ. ಈ ಜ್ವಾಳದಾಗ ನುಸಿ ಆದ್ರೂ ಕೂಡ ಇಡೀ ಚೀರನೇ ನುಸಿ ಆಗಿಬಿಡ್ತಾವ. ಬಂದಾಗ ತೆಗೆದು ಹೋಗ್ತಂದ್ರೆ ಕ್ಲೀನ್ ಮಾಡಿದ್ರೆ ಆಗಲ್ಲ. ಅಷ್ಟೇ ನೀವು ತಿಳ್ಬೋದು. ನಿಮ್ಮ ಕೆಲಸ ಬರೀ ನೀವು ಏನು 1 4 ಮಕ್ಕಳು ತಗೊಂಡು ಕೂಡಲ್ಲ. ಏನ್ ಮಾಡ್ತೀವಿ? ಏನ್ ಮಾಡ್ತೀವಿ? ಅಲ್ಲ ಮಾಡಿದ್ರೆ ಯಾಕೆ ಏನ್ ಮಾಡ್ತೀವಿ? ಬರುವಾಗನೇ ಏನಾದರೂ ಸಮಸ್ಯೆ ಆಗಿದ್ರೆ ಅವ್ರಿಗೆ ನಾನು ನೋಟಿಸ್ ಕೊಡ್ತೀನಿ. ಯಾರು ಫುಡ್ ಕಳಿಸಲ್ಲ ಅವ್ರಿಗೆ ನೋಟಿಸ್ ಕೊಡ್ತೀನಿ. ಅವ್ರ ಮನೆಗೆ ಕ್ರಮ ಆಗ್ತದೆ. ಹಂಗೆಲ್ಲ ಬಿಡಲ್ಲ. ಹಿಂದೆ ಹೆಂಗ್ ಮಾಡಿದ್ರೆ ಗೊತ್ತಿಲ್ಲ ನೌಕರಿ. ಇನ್ನು ಹಂಗಲ್ಲ. ನಂಗೆ ಮೊದಲಿಂದ ಹೇಳ್ಬೋದು ಬಂದು ನಾನು ಬಂದು 4 ತಿಂಗಳಾಯ್ತು. ಈ 4 ತಿಂಗಳಿಂದ ಅದೇ ಹೇಳೀನಿ. ಈ ಮುಂದೆ ಮಾತ್ರ ಸೀದಾ ನೌಕರಿ ಮಾಡಿ
ಒಂದೇ ಒಂದು ಸಲ ಹಿಂಗೆ ಲೆಟ್ರ್ ಕೊಟ್ಟು ದಿನದಿಂದ ಬಂದಿಲ್ಲ ಲೆಟ್ರ್ ಕೊಟ್ಟಿವಿ ಅವ್ರು ಇದೇ ಥರ ಸರ್ ಥರ ಬಂದು ಹೇಳಿದ್ರು ಹೋದ್ರು ಅದು ಸಾಲೊಂದು ಚರ್ಚೆ ಹುಡುಗರು ಮಾತ್ರ ಆಟ ಸಾಲ ಕೊಡಂಗಿಲ್ಲ ಮನಸ್ಸಿಗೆ ನಾಳೆ ನಾವು 3 ದಿನ 7 ದಿನ ಮಾಡ್ತಾರೆ ಒಂದು ಹುಡುಗ ಮಾಡ್ತಾರೆ ನೋಡಿ ಈ ಥರ ಸೌಲಭ್ಯ ಏನಾದರೂ ಅದು ಮಾಡಂಗಿಲ್ಲ ನಾವು ಹುಡುಗಿ ಹೋಗಿ ಬಿಡ್ತೀವಿ ಆಯ್ತು ಅವ್ರನ್ನ ಕಳಿಸಿ ಕೊಡ್ತಾರೆ ಅವರು ಟೀಚರ್ಗಳು ಬರ್ತಾರೆ ಬರ್ಕಂತ ಕೊಡ್ತಾರೆ ಯಾವಾಗ ಬರ್ತಾರೆ ಯಾವಾಗ ಶಾಲಾಪೂರ್ವ ಶಿಕ್ಷಣ ಒಂದುವರೆ ಮಾಡಬೇಕದ ಒಂದುವರೆ ಶಾಲಾಪೂರ್ವ ಶಿಕ್ಷಣ ಮಾಡ್ಬೇಕು ಮಕ್ಕಳು ಕಳಿಸ್ಬೇಕಂತಿಲ್ಲ ಯಾರು ಸರ್ ಟೈಮಿಂಗ್ ಆಯ್ತು ಮನೆಯಾಗ ಏನಪ್ಪ ಮಕ್ಕಳು ಮನೆಯಾಗ ಕರ್ಕೊಂಡು ಹೋಗ್ತಾರಂದ್ರೆ ವಾಮತ್ ಬರೀ ಈ ಶಾಲಾಪೂರ್ವ ಶಿಕ್ಷಣ ಈಗ ಅವರೆಲ್ಲ ಹೊಲ್ಕೋತಾರ ತಂದೆ ತಾವು ಯಾರು ಅಳ್ತಾವ ನಾವು ಇಲ್ಲಿ ಮನ್ಸಲ ಅಳ್ತಿರ್ತಾವ ಮಕ್ಕಳು ಮಕ್ಕಳನ್ನ ಅಳ್ತಾವ ಮತ್ತೆ ನಕ್ಕೋತ ಚಂದ ಕೊಡ್ತಾವ ನಾವು ಕಲಿಸ್ಬೇಕು ಏನಾರ ಆಟ ಸಾಮಾನ್ಯ ಎಲ್ಲ ಆಟ ಸಾಮಾನ್ಯ ಕೊಡ್ಬೇಕು ಮತ್ತೆ ಸಾರಿ ನಾಡಪ್ಪ ಆಡಿಲ್ಲ ಕೊಡ್ತಾರೆ ಇಲ್ಲ ಒಯ್ತಾರೆ ನೀವು ನೀವು ಇಸ್ಗಾರಿ ನಾವು ಬರ್ತೀವಿ ಸಾರಿ ಬಿಡಕ್ಕೆ ಒಂದು ಕೇಸ್ ಹೋಯ್ತು ನಾವು ಹೋಗ್ಕೊಂಡು ಅವ್ರು ಟೀಚರೇ ಇರೋದು ನೋಡಿ ದಿನ ನಮ್ಮ ಮೇಲೆ ಹಾಕ್ಬೇಡ್ರಿ ಮೀಟಿಂಗ್ ಅಂತೇಳಿ ಮತ್ತು ಅವ್ರು ಹೇಳ್ತಾರೆ ಬಂದ ಯಾವಾಗ ಬೇಕಾದ್ರೆ ಮೀಟಿಂಗ್ ಅಂತ ಮೀಟಿಂಗ್ ದಿನ ನಾವು ಬರ್ತೀವಿ ತಿಂಗಳಿಗೆ ಒಂದು ಮೀಟಿಂಗ್ ಕರೀತಾರೆ ಹೌದಲ್ಲಮ್ಮ ಎಷ್ಟು ಮೀಟಿಂಗ್ ಕರಿತೀವಿ ಹೌದಾ ನಾವು ಯಾವ 5-6 ಮೀಟಿಂಗ್ ನಮ್ಮ ಇಲ್ಲೇ ಇಲ್ಲ ಅಲ್ಲ ನೀವೇನಾದರೂ ನಮ್ಮ ಮೀಟಿಂಗ್ ಹೆಸರು ಹೇಳಿ ಇಲ್ಲಿಂದ ಹೋಗಿ ನಿಮ್ಮ ಕೆಲಸ ಮಾಡ್ಕೊಳ್ಳೋದಲ್ಲ ನಾವು ಮೀಟಿಂಗ್ ನಿಮ್ಗೆ ಪರ್ಮಿಷನ್ ತೊಗೋಬೇಕು ಇನ್ನು ಹೋಗೋದು ಒಂದಿನ ನೀವು ಹೋದ್ರೆ ನಾವು